ನೀನಾದರೂ ನಂಗೆ ಬುದ್ಧಿ ಹೇಳಿ ತಡಿಬೋದಿತ್ತಲ್ವಾ? ಪಾಪ ಆ ಹುಡುಗಿಗೆ ಇಷ್ಟು ವರ್ಷ ಕಾಟ ಕೊಟ್ಟಿದ್ದು ಸಾಕು. ಇನ್ಮೇಲಾದರೂ ಅವಳು ಖುಷಿಯಾಗಿರ್ಲಿ. ರೀ, ನಿಮ್ ಮಾತಿನ ನನ್ಗೆ ಈಗಲೂ ನಂಬೋಕಾಗ್ತಿಲ್ಲ ರೀ. ನಕ್ಷತ್ರನ ನಮ್ಮ ಮಗಳು ಅಂತ ಒಪ್ಕೊಂಡು ಅವಳನ್ನ ವಾಪಸ್ ಮನೆಗೆ ಕರೀತಿದ್ರಿ ಅಂದ್ರೆ ನನಗೆ ನನಗೆ ರೀ, ಖುಷಿಗೆ ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಜಾಸ್ತಿ ಏನು ಮಾಡಬೇಡ, ಹೋಗಿ ಮಗಳನ್ನ ಕರ್ಕೊಂಬ. ನಾನೇ ಹೇಳಿದೆ ಅಂತ ಹೇಳಿ ಕರ್ಕೊಂಬ. ಇನ್ಮೇಲೆ ನನ್ನ ಮಗಳು ನನ್ನ ಜೊತೆಲೇ ಇರಬೇಕು. ಆಯ್ತು ರೀ. ಏ ತುಕಾರಮ್ಮ, ಇಲ್ಲಿ ಕೇಳು, ಇಲ್ಲಿ ಕೇಳು. ಏನಮ್ಮ ಇದು? ಅಪ್ಪ ಇಷ್ಟೊಂದು ಬದಲಾಗ್ಬಿಟ್ಟ. ದೇವ್ರೆ, ಕೊನೆಗೂ ಅಪ್ಪಂಗೆ ಅರ್ಥ ಆಯ್ತಲ್ಲ, ಅಷ್ಟು ಸಾಕು. ಅಪ್ಪ ಹೀಗಂದ್ರು ಅಂತ ನಕ್ಷತ್ರಕ್ಕೆ ಏನಾದ್ರು ಗೊತ್ತಾದ್ರೆ ಅವ್ರು ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ? ನಾನು ಈಗಲೇ ಫೋನ್ ಮಾಡಿ ಹೇಳ್ತೀನಿ. ಅಯ್ಯೋ ದಡ್ಡಿ, ಈ ವಿಷಯನ ಯಾರಾದ್ರೂ ಫೋನ್ ಮಾಡಿ ಹೇಳ್ತಾರೇನೆ. ನಕ್ಷತ್ರ ಮುಂದೆ ನಿಂತ್ಕೊಂಡು ಈ ವಿಷಯನ ಹೇಳ್ಬೇಕು. ಅವಳ ಮುಖದಲ್ಲಿ ಆಗೋ ಬದಲಾವಣೆ, ಅವಳಿಗಾಗೋ ಸಂತೋಷನ ನಾನ್ ನೋಡ್ಬೇಕು. ಸೃಷ್ಟಿ, ಅಪ್ಪನೇ ಅವಳನ್ನ ಮನೆಗ್ ಕರ್ತಿದಾರೆ ಅಂತ ಅವಳಿಗೆ ಏನಾದ್ರು ಗೊತ್ತಾದ್ರೆ ಅವಳಿಗೆ ಕಾಲ್ ನೋವಿದೆ ಅನ್ನೋದು ಮರ್ತು ಕುಂದಾಡ್ಬಿಡ್ತಾಳೆ. ನೋಡ್ತಾ ಇರೋ ಅಲ್ವಾ? ಹಲೋ, ಕೊಟ್ಟು ಕೆಲಸ ಮುಗೀತು. ನೀ ಹೇಳ್ದಂಗೆ ಮಾಡಿದ್ದೀನಿ. ಗುಡ್. ನಾನ್ ಮದ್ವೆ ಆಗೋ ತನಕ ಅವಳು ಈ ಕಡೆ ಬರಲ್ಲ ತಾನೆ? ಖಂಡಿತ ಇಲ್ಲ. ಆರಾಮಾಗಿ ಮದುವೆ ಮಾಡ್ಕೊ. ಆ ಶನಿ ನಿಂಗೆ ಸೋಕ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಾಳೆ ಅಷ್ಟೊತ್ತಿಗೆ ಅವಳು ನಮ್ಮನೇಲಿ ಇರ್ತಾಳೆ. ಆದ್ರೆ ನನ್ನ ಪಾಲಿಂಗ್ ನಂಗೆ ಯಾವಾಗ ಸಿಗುತ್ತೆ? ಆದಷ್ಟು ಬೇಗ. ಮಾಡ್ತೀರಾ, ಮಾಡೇ ಮಾಡ್ತೀರಾ. ಅದನ್ನ ಹೇಗ್ ಮಾಡಿಸ್ಬೇಕು ಅಂತ ನನಗ್ ಗೊತ್ತು. ನಾ ಹೇಳಿದ ಕೆಲ್ಸ ಮಾಡಕ್ಕಾಗಲ್ವಾ? ಅದು ಈಗ ಅಲ್ಲಮ್ಮ, ಅದು ನನಗೆ ಈಗ ಅಷ್ಟೊಂದು ಒದ್ದಾಡೋ ಅಗತ್ಯ ಇಲ್ಲ. ನಾನೇನ್ ಲೈಫ್ ಲಾಂಗ್ ಅವಳನ್ನ ನಿಮ್ ಮನೇಲಿ ಇಟ್ಕೊಂಡು ಸಾಕಿ ಅಂತಾನು ಹೇಳ್ತಿಲ್ಲ. ಜಸ್ಟ್ ಫಾರ್ ಫ್ಯೂ ಡೇಸ್, ನನ್ನ ಮದುವೆ ಆಗೋ ತನಕ. ಅದಾದ್ಮೇಲೆ ನೀವುಂಟು ಅವಳುಂಟು, ಏನಾದ್ರೂ ಮಾಡ್ಕೊಳ್ಳಿ. ಅಂದ್ರೆ ಆಮೇಲೆ ಮನೆ ಬಿಟ್ಟು ಓಡಿಸ್ಬೋದಾ? ಓಡಿಸಿ ಕೂಡ್ಸಿ ನಿಲ್ಸಿ ಏನಾದ್ರೂ ಮಾಡ್ಕೊಳ್ಳಿ, ಅದಕ್ಕೂ ನಂಗೂ ಸಂಬಂಧ ಇಲ್ಲ. ಒಟ್ನಲ್ಲಿ ನನ್ನ ಮದುವೆ ಮುಗಿಯೋವರೆಗೂ ಅವಳು ನನ್ನ ಕಣ್ಣು ಮುಂದೆ ನನ್ನ ಮನೆಯಲ್ಲಿ ಇರಬಾರ್ದು. ಹಾಗಂತ ನಾನು ಮದುವೆ ಆಗ್ತಿರೋ ಹುಡುಗನ ಮನೆಯಲ್ಲೂ ಇರಬಾರ್ದು. ಅವಳು ಅಲ್ಲಿಂದ ಆದಷ್ಟು ಬೇಗ ಜಾಗ ಖಾಲಿ ಮಾಡಬೇಕು. ಅವಳನ್ನ ನೀವು ನಿಮ್ಮ ಮನೆಗೆ ಕರ್ಸ್ಕೋಬೇಕು. ಅಲ್ಲ, ಅವತ್ ನಾನು ಒದ್ದು ಹೊರಗೆ ಹಾಕಿದಾಗ ನಾನು ಇದೀನಿ, ನನ್ನ ಜೊತೆಲಿ ಬಾ ಅಂತ ಕರ್ಕೊಂಡೋದ್ಯ ಅಂತೆ. ಇವಾಗೇನು ಅಷ್ಟೊಂದು ಭಾರ ಆಗ್ತಾ ಇರೋದು? ಯಾಕೆ ವಾಪಸ್ ಕಳಿಸ್ತಾ ಇದೀಯಾ? ಅದು ನಿಮಗ್ ಬೇಡದೇ ಇರೋ ವಿಷಯ. ಆವಾಗ ಮನೆಗೆ ಕರ್ಕೊಂಡು ಹೋಗ್ಬೇಕು ಅನ್ನಿಸ್ತು, ಕರ್ಕೊಂಡು ಹೋದೆ.
ಇವಾಗ ಕಳಿಸ್ಬೇಕು ಅನ್ನಿಸ್ತಿದೆ, ಕಳಿಸ್ತೀನಿ. ಮನೇಲಿ ಇಟ್ಕೊಳಕ್ ಆಗುತ್ತೋ ಇಲ್ವೋ ಫಸ್ಟ್ ಅದನ್ನ ಹೇಳಿ. ಬರೀ ಇಷ್ಟಕ್ಕೆ ಕೆಲಸ ಮುಗೀತು ಅಂತ ಅನ್ಕೋಬೇಡಿ, ಇದು ಅಡ್ವಾನ್ಸ್ ಅಷ್ಟೇ. ಕೆಲ್ಸ ಆದ್ಮೇಲೆ ಇನ್ನ ದುಡ್ಡು ಕೊಡ್ತೀನಿ. ಒಟ್ನಲ್ಲಿ ನನ್ನ ಭೂಪತಿ ಮಧ್ಯ ಗೋಡೆ ತರ ನಿಂತಿರೋ ಶನಿಯಿಂದ ನನಗ್ ಮುಕ್ತಿ ಬೇಕು ಅಷ್ಟೆ. ಕೆಲ್ಸ ಆದ್ಮೇಲೆ ಇನ್ನೂ 20 ಲಕ್ಷ ಕೊಡ್ತೀನಿ. ಕೆಲ್ಸ ಮುಗಿದ್ಮೇಲೆ ಇದ್ರ ಮೇಲೆ ನನ್ ಸೈನ್ ಇರುತ್ತೆ, ಇದು ನಿಮ್ ಕೈಯಲ್ಲಿರುತ್ತೆ. ಚೆಕ್ಗೆ ಸೈನ್ ಮಾಡಿಟ್ಟಿರು, ಆದಷ್ಟು ಬೇಗ ನನ್ನ ಕೈಗೆ ಸೇರುತ್ತೆ. ಮೊದ್ಲು ಕೆಲ್ಸ ಆಗ್ಲಿ. ಅನುಮಾನನೇ ಬೇಡ, ಹೇಳ್ದಂಗೆ ಆಗತ್ತೆ. ನಿಧಾನ. ಏನ್ ಮಾಡಕ್ ಕೊಟ್ಟಿದ್ದೆ ನಕ್ಷತ್ರ? ಕೂತು ಕೂತು ಬೇಜಾರಾಗಿತ್ತು, ನಿಂತ್ಕೊಳಕ್ಕಾಗುತ್ತಾ ಅಂತ. ಎಲ್ಲದ್ರಲ್ಲೂ ಅರ್ಜೆಂಟು ನಿನ್ಗೆ. ಒಂದ್ 4 ದಿನ ಸುಮ್ನೆ ಇರೋದಕ್ಕಾಗಲ್ವಾ? ಎದ್ದು ಏನ್ ಮಾಡ್ಬೇಕಾಗಿತ್ತು ಇವಾಗ ನೀನು? ಅದು ಹಾಗಲ್ವೋ? ಪ್ಲೀಸ್ ಪರಿಸ್ಥಿತಿ ಅರ್ಥ ಮಾಡ್ಕೋ ನಕ್ಷತ್ರ. ಹೌದು, ಇದು ಹೊಸ ಮನೆ, ಹೊಸ ಜಾಗ, ಹೊಸ ಜನ, ನೀನು ಒಂಟಿ. ಹಾಗಂತ ಇವಾಗ ಏನ್ ಮಾಡೋದಕ್ಕಾಗತ್ತೆ? ಬೇರೆ ಆಪ್ಷನ್ ಇಲ್ಲ ನಕ್ಷತ್ರ. ನೀನ್ ರೆಸ್ಟ್ ಮಾಡ್ಲೇಬೇಕು. ನಕ್ಷತ್ರ, ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ. ಡಾಕ್ಟ್ರೇ ಹೇಳಿದ್ದಾರೆ 1 ವಾರ ನೀನ್ ಕಾಲ್ ಕೆಳಗಡೆ ಊರ್ಲೇಬಾರ್ದು ಅಂತ. ಈ ಸರ್ಕಸ್ ಎಲ್ಲ ಯಾಕೆ ಮಾಡ್ತಿದ್ಯಾ? ಏನೋ ಇವಾಗ ಎದ್ನಿಲ್ಲಕ್ಕಾಗುತ್ತಾ ಅಂತ ಟ್ರೈ ಮಾಡ್ತಿದ್ದೆ. ಸಾರಿ ಭೂಪತಿ, ಇನ್ಮೇಲೆ ಈಗಾಗಲ್ಲ. ಬೈಬೇಡ್ವೋ? ಬೈಯೋದಲ್ವೇ ಮಾರಾಯ್ತಿ. ನಾನು ಮನೇಲಿ ಇರ್ತೀನಿ ಅಂದ್ರೆ ಬೇಡ, ಆಫೀಸ್ಗೆ ಹೋಗು ಅಂದೆ. ಮನೇಲಿ ಇದ್ ನೋಡ್ಕೊಡ್ತೀನಿ ಅಂದ್ರೂ ಕೇಳಲ್ಲ. ಆಫೀಸ್ಗೆ ಹೋದ್ರೆ ಈ ರೀತಿ ನಾ ಮಾಡ್ಕೊಳ್ಳೋದು? ಹೀಗೆಲ್ಲ ಮಾಡ್ಕೊಂಡ್ರೆ ನನ್ ಟೆನ್ಷನ್ ಆಗಲ್ವಾ? ಸರಿ, ತಪ್ಪಾಯ್ತು, ಸಾರಿ ಕೇಳ್ತಿದ್ದೀನಲ್ಲ. ಇನ್ಮೇಲೆ ನಿಜವಾಗ್ಲೂ ಆಗ ಮಾಡಲ್ಲ. ಏನಾದ್ರೂ ಒಂದು ಮಾಡ್ತಾ ಇರೋದೆ, ಸುಮ್ಮನೆ ಇರಲ್ಲ. ಸುಡುಗಾಡು ಎಲ್ಲಿಟ್ನಪ್ಪ ಇದನ್ನ?
ಲೇ ಜಯ, ನನ್ ಕನ್ನಡಕ ನೋಡಿದ್ಯೇನೆ? ಎಲ್ಲಾದ್ರೂ ಎತ್ತಿಟ್ಟಿದ್ಯಾ? ನಿನಗೇನ್ ಗೊತ್ತಿರುತ್ತೆ ಬಿಡು. ಎಲ್ಲೋಯ್ತು? ಅಯ್ಯೋ ದೇವ. ದುಡ್ಡು ದುಡ್ಡು ದುಡ್ಡು, ಇಷ್ಟೊಂದು ದುಡ್ಡು. ನನ್ ಕಣ್ಣಿನ ಮುಂಜಾಗಿ ಬೇರೆ ಕಾಣಿಸ್ತಾ ಇದೆ. ನನ್ ಕನ್ನಡಕ ಬೇರೆ ಇಲ್ಲ. ಇದೇನ ದುಡ್ಡೇನಾ? ಅಯ್ಯೋ ದೇವ್ರಿ, ಇಷ್ಟೊಂದು ಕನ್ನಡಕ ಇಲ್ಲಪ್ಪ. ಕನ್ನಡಕ ಕನ್ನಡಕ ಸಿಕ್ತು. ಅಯ್ಯೋ ನಿಜವಾಗ್ಲೂ ದುಡ್ಡು. ನಮ್ಮನೇಲಿ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತಪ್ಪ? ನಮ್ಮನೇಲಿ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಮೆತ್ತು ಮಾತಾಡಮ್ಮ, ಆಮೇಲೆ ಎಲ್ಲ ಹೇಳ್ತೀನಿ. ಮೊದ್ಲು ನಾನು ಒಳಗಡೆ ಇಡು. ಇಲ್ಲ ಇಲ್ಲ, ಮೊದ್ಲೇಳು. ಈ ಕಂತೆ ದುಡ್ಡು ಯಾರು ಕೊಟ್ರು ನನಗೆ? ಲಾಟ್ರಿ ಹೊಡಿದೇನೋ? ಲಾಟ್ರಿನೇ, ದೊಡ್ಡ ಲಾಟ್ರಿ ಹೊಡೆದಿದೆ, ಬಂಪರ್ ಲಾಟ್ರಿ ಹೊಡೆದಿದೆ. ಆದ್ರೆ ನೀನ್ ಬಾಯಿ ಮುಚ್ಕೊಂಡು ಸುಮ್ಮನೆ ಇಲ್ಲದೆ ಹೋದ್ರೆ ಮುಂಡ ಮುಚ್ಕೊಂಡು ಹೋಗುತ್ತೆ. ಸುಮ್ಮನೆ ನೀರಮ್ಮ. ನನ್ ಬಾಯಿ ಮುಚ್ಕೊಂಡಿರ್ಬೇಕು ಅಂದ್ರೆ ನನಗೆ ಅವಲಕ್ಕಿ ಸರ ಮಾಡಿಸ್ಕೊಡ್ಬೇಕು. ಅವಲಕ್ಕಿ ಉಪ್ಪಿಟ್ಟು ಏನ್ ಬೇಕಾದ್ರೂ ಕೊಡಿಸ್ತೀನಿ. ಮೊದ್ಲು ಇನ್ನು ಒಳಗಡೆ ಇಟ್ಟು ತೆಪ್ಪಗಿರಮ್ಮ. ಬಂದು ನೋಡಿದ್ರೆ ಅಷ್ಟೇ